LPG ಕೊರತೆ ಉಂಟಾಗಿದೆ. ಮತ್ತೊಂದು ಕಡೆ ಗ್ಯಾಸ್ ದರ ಡಬಲ್ ಆಗಿದೆ. ಆಟೋ ಚಾಲಕರು ಅಸಮಾಧಾನ, ಆಕ್ರೋಶ, ಮತ್ತೊಂದು ಕಡೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬಿದ್ದಿದೆ. ದಿನದ ಕೂಲಿಗೆ ಹೊಡೆತ ಬಿದ್ದಿದೆ ಎಂಬುದು ಒಂದು ಕಡೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲಾದರೆ ಹೋಟೆಲ್ನಂತೆ ನಮಗೂ ಸಹ ದರ ಏರಿಕೆ ಮಾಡಲು ಅವಕಾಶ ಮಾಡಿಕೊಡಿ. ಯಾಕಂದರೆ ಹೋಟೆಲ್ನವ್ರೀಗ ₹5 ಜಾಸ್ತಿ ಮಾಡಿದ್ದಾರೆ ಟೀ ಕಾಫಿಗೆ. ಮತ್ತೊಂದು ಕಡೆ ಆ ಬಿಲ್ಲಲ್ಲಿ ಗ್ಯಾಸ್ ದರ ಬಿಲ್ಲಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ನಾವು ಸಹ ಮಾಡ್ತೀವಿ ಅಂತ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ನಮ್ಮ ಜೊತೆಗೆ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಇದ್ದಾರೆ. ಅವರೇ ಮಾತಾಡಿಸ್ತೀನಿ. ಸರ್, ದರ ಏರಿಕೆ ಎಫೆಕ್ಟ್ ತಟ್ಟಿದೆ, ಗ್ಯಾಸ್ ಸಿಗ್ತಿಲ್ಲ, ₹80 ಆಗಿದೆ ಗ್ಯಾಸ್ ದರ. ಇಲ್ಲೇ ಒಂದು ಕಡೆ ಆಟೋ ಚಾಲಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿಗೆ ಈಗ ಆಲ್ರೆಡಿ ಆದಾಯಕ್ಕೆ ಧಕ್ಕೆ ಆಗಿದೆ ಬೈಕ್ ಟ್ಯಾಕ್ಸಿ ವಗೈರೆಗಳಿಂದ. ಸೊ ಮತ್ತು ಈಗ ನಮ್ಮ ಆಟೋ ಚಾಲಕರು ಬರೆ ಹೇಳೋದಂತಾಗಿದೆ. ಇವತ್ತು ಗ್ಯಾಸು ಸರಾಸರಿ ದಿನನಿತ್ಯ ಒಂದೊಂದು ಬಂಗುಗಳಲ್ಲಿ ಒಂದೊಂದು ರೇಟನ್ನು ವಿಧಿಸ್ತಾ ಇದ್ದಾರೆ. ₹60 ಇರೋದನ್ನ ₹70 ಮಾಡ್ತಾಯಿದ್ದಾರೆ. ಒಂದೊಂದು ಕಡೆ ₹80 ಮಾಡಿದ್ದಾರೆ. ಇನ್ನು ಕೆಲವು ಕಡೆ CNGನೂ ಸಹ ₹90 ಮಾಡಿದ್ದಾರೆ. ಹೀಗಾಗಿ ನಾವು ಆಟೋ ಚಾಲಕರ ಆದಾಯಕ್ಕೆ ಧಕ್ಕೆ ಆಗ್ತಾಯಿದೆ. ನಾವು ಇದರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈಗ ಪ್ರತಿಭಟನೆ ಮಾಡಬೇಕಾಗ್ತದೆ. ಇವತ್ತು ಡ್ರೈವರ್ಗಳಿಗೆ ಆದಾಯಕ್ಕೆ ಧಕ್ಕೆ ಆಗಿ ಇವತ್ತು ಊಟ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಮತ್ತು ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಂತ್ಕೋಬೇಕಾಗಿದೆ. ಸೊ ಇವತ್ತೊಂದು ದಿವಸ ಸುಮಾರು ಒಂದು 3-4 ಅವರು ಗ್ಯಾಸ್ಗಳ ಕ್ಯೂ ನಿಂತ್ಕೋಬೇಕಾಗಿದೆ. ಸೊ ಹಾಗಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಆಟೋ ಚಾಲಕರಿಗೆ ಹೊಟ್ಟೆಗೆ ಏನು ತಣ್ಣೀರು ಬಟ್ಟೆ ಹಾಕುವಂಥ ಪರಿಸ್ಥಿತಿ ಆಗ್ತಾಯಿದೆ. ಇನ್ನು ಮುಂದೆ ನಾವು ವಿಭಿನ್ನವಾಗಿ ಖಾಲಿ ತಟ್ಟೆನ ಹಿಡಿದು ಲೋಟಗಳನ್ನ ಹಿಡಿದು ಪ್ರತಿಭಟನೆ ಮಾಡಬೇಕು. ಕೇಂದ್ರ ಸರ್ಕಾರ ಎಚ್ಚರಿಸಬೇಕಾಗಿದೆ. ನಾವು ಹೋಟೆಲ್ದವರು ಸಹ ಈಗ ದರ ಏರಿಕೆ ಮಾಡ್ತಿದ್ದಾರೆ. ಟೀ ಕಾಫಿಗೆ ₹5 ಜಾಸ್ತಿ ಮಾಡಿದ್ದಾರೆ. ಬಿಲ್ಲಲ್ಲಿ ಗ್ಯಾಸ್ ಕೊರತೆ ಉಂಟಾಗಿದೆ, ಜಾಸ್ತಿ ಮಾಡಿದ್ರು ಅಂತ ಅದು ಸಹ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ ದರ. ಇದು ನಮಗೀಗ ಆಟೋ ಚಾಲಕರು ಹೆಚ್ಚಾಗಿ ಕೇಳೋವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಜನರೂ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಈಗ ಏಕಾಏಕಿ ನಾವು ದರನ ಮಾಡೋಕ್ಕೆ ಬರೋದಿಲ್ಲ. ಏನು ಸಾರ್ವಜನಿಕರು ಈ ಒಂದು ಸಂದರ್ಭದಲ್ಲಿ ಇದು ತಾತ್ಕಾಲಿಕ ಇರುತ್ತೆ. ಯುದ್ಧ ನಿಂತ ಮೇಲೆ ಅದನ್ನು ಮತ್ತೆ ಹಳೆ ರೇಟ್ಗೆ ಬರುತ್ತೆ. ಸೊ ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕು. ಅಕಸ್ಮಾತ್ ಚಾಲಕರು ಏನೋ ₹5 ₹10 ಕೇಳಿದ್ರೆ ತಾವು ಕರುಣೆ ತೋರಿ ಅವರಿಗೆ ನೀಡಬೇಕಾಗುತ್ತೆ. ಸರ್ಕಾರ ಹ್ಯಾಂಡ್ ಓವರ್ ಬರ್ಬೇಕಂತ ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಇಲ್ಲ, ಈಗ ನಾವು ಅವ್ರಿಗೆ ಏನು ನಡ್ಕೊಂಬಂದಿದ್ದೆ. ನಮ್ಮದು ಸಹ ನಾವು ಹಿಂದೇನು ಸಂಘ ಸಂಸ್ಥೆಗಳು ತೀರ್ಮಾನ ಮಾಡಿದ್ದು ಈ ಥರ ದರಗಳು ಏಕೆ ಆದಾಗ ಸಂಘಟನೆಗಳು ತೀರ್ಮಾನ ಮಾಡಬೇಕು. ಯಾಕೆ ಜಿಲ್ಲಾಧಿಕಾರಿ ತೀರ್ಮಾನ? ಯಾಕಂದರೆ ಸರ್ಕಾರ ನಮ್ಗೆ ಯಾವುದೂ ಸವಲತ್ತುಗಳು ಕೊಡ್ತಿಲ್ಲ. ನಾವು ಯಾಕೆ ಸರ್ಕಾರನ ಕೇಳಬೇಕು? ಹಾಗಾಗಿ ಸಂಘಟನೆಗಳು ಇನ್ಮೇಲೆ ತೀರ್ಮಾನ ತಗೋಬೇಕು. ಮೀಟ್ರ್ ದರನ ಹೆಚ್ಚಿಸಬೇಕಾದಾಗ ಈ ರೀತಿ ವ್ಯತ್ಯಾಸಗಳಾದಾಗ ದವಸ ಧಾನ್ಯಗಳಿರ್ಬೋದು, ಗ್ಯಾಸ್ ಇರ್ಬೋದು, ಮತ್ತು ಇವತ್ತು ಮಕ್ಕಳು ಫೀಸ್ ಇರ್ಬೋದು, ಮನೆ ವಸತಿ ವಿಚಾರ ಇರ್ಬೋದು, ಎಲ್ಲವೂ ಸಹ ಏರಿಕೆ ಆಗ್ತಾಯಿದೆ. ಇದನ್ನು ಸಂಘಟನೆಗಳೇ ಇನ್ನು ಮುಂದೆ ತೀರ್ಮಾನ ತಗೊಳ್ಬೇಕು ಅನ್ನೋದು ನಮ್ಮ ನಿರ್ಧಾರ. ಸೊ ಹಾಗಾಗಿ ಸಂಘಟನೆಗಳಲ್ಲಿ ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ. ಮುಂದೆ ಜಿಲ್ಲಾಧಿಕಾರಿಗೆ ಯಾವುದೇ ನಿರ್ಧಾರ ಕೊಡಬಾರ್ದು. ಯಾಕೆಂದರೆ ಈಗ ಹೋಟ್ಲವರು ಯಾವುದೇ ಏಕಾಏಕಿ ಗ್ಯಾಸ್ ದರ ಆಗಿಸಕ್ಕೆ ಮತ್ತು ಏನು ವಿದ್ಯುತ್ ದರ ಜಾಸ್ತಿ ಆಗಿಸಕ್ಕೆ ಏರಿಕೆ ಮಾಡ್ತಾರೆ. ಆದರೆ ಅವರು ಯಾರೂ ಸರ್ಕಾರನ ಕೇಳಲ್ಲ. ಸರ್ಕಾರನ ಅವ್ರನ್ನೇನು ಕೇಳೋದಿಲ್ಲ ವಾಪಸ್ಸು. ಆದರೆ ನಮ್ಮನ್ನು ಯಾಕೆ ನಮಗೆ ಷರತ್ತನ್ನ ವಿಧಿಸ್ತೀರಿ? ಹಾಗಾಗಿ ನಮಗೂ ರಿಲ್ಯಾಕ್ಸ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. LPG ಕೊರತೆ ಉಂಟಾಗಿದೆ. ಮತ್ತೊಂದು ಕಡೆ ಗ್ಯಾಸ್ ದರ ಡಬಲ್ ಆಗಿದೆ. ಆಟೋ ಚಾಲಕರು ಅಸಮಾಧಾನ, ಆಕ್ರೋಶ, ಮತ್ತೊಂದು ಕಡೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬಿದ್ದಿದೆ. ದಿನದ ಕೂಲಿಗೆ ಹೊಡೆತ ಬಿದ್ದಿದೆ ಎಂಬುದು ಒಂದು ಕಡೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲಾದರೆ ಹೋಟೆಲ್ನಂತೆ ನಮಗೂ ಸಹ ದರ ಏರಿಕೆ ಮಾಡಲು ಅವಕಾಶ ಮಾಡಿಕೊಡಿ. ಯಾಕಂದರೆ ಹೋಟೆಲ್ನವ್ರೀಗ ₹5 ಜಾಸ್ತಿ ಮಾಡಿದ್ದಾರೆ ಟೀ ಕಾಫಿಗೆ. ಮತ್ತೊಂದು ಕಡೆ ಆ ಬಿಲ್ಲಲ್ಲಿ ಗ್ಯಾಸ್ ದರ ಬಿಲ್ಲಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ನಾವು ಸಹ ಮಾಡ್ತೀವಿ ಅಂತ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ನಮ್ಮ ಜೊತೆಗೆ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಇದ್ದಾರೆ. ಅವರೇ ಮಾತಾಡಿಸ್ತೀನಿ. ಸರ್, ದರ ಏರಿಕೆ ಎಫೆಕ್ಟ್ ತಟ್ಟಿದೆ, ಗ್ಯಾಸ್ ಸಿಗ್ತಿಲ್ಲ, ₹80 ಆಗಿದೆ ಗ್ಯಾಸ್ ದರ. ಇಲ್ಲೇ ಒಂದು ಕಡೆ ಆಟೋ ಚಾಲಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿಗೆ ಈಗ ಆಲ್ರೆಡಿ ಆದಾಯಕ್ಕೆ ಧಕ್ಕೆ ಆಗಿದೆ ಬೈಕ್ ಟ್ಯಾಕ್ಸಿ ವಗೈರೆಗಳಿಂದ. ಸೊ ಮತ್ತು ಈಗ ನಮ್ಮ ಆಟೋ ಚಾಲಕರು ಬರೆ ಹೇಳೋದಂತಾಗಿದೆ. ಇವತ್ತು ಗ್ಯಾಸು ಸರಾಸರಿ ದಿನನಿತ್ಯ ಒಂದೊಂದು ಬಂಗುಗಳಲ್ಲಿ ಒಂದೊಂದು ರೇಟನ್ನು ವಿಧಿಸ್ತಾ ಇದ್ದಾರೆ. ₹60 ಇರೋದನ್ನ ₹70 ಮಾಡ್ತಾಯಿದ್ದಾರೆ. ಒಂದೊಂದು ಕಡೆ ₹80 ಮಾಡಿದ್ದಾರೆ. ಇನ್ನು ಕೆಲವು ಕಡೆ CNGನೂ ಸಹ ₹90 ಮಾಡಿದ್ದಾರೆ. ಹೀಗಾಗಿ ನಾವು ಆಟೋ ಚಾಲಕರ ಆದಾಯಕ್ಕೆ ಧಕ್ಕೆ ಆಗ್ತಾಯಿದೆ. ನಾವು ಇದರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈಗ ಪ್ರತಿಭಟನೆ ಮಾಡಬೇಕಾಗ್ತದೆ. ಇವತ್ತು ಡ್ರೈವರ್ಗಳಿಗೆ ಆದಾಯಕ್ಕೆ ಧಕ್ಕೆ ಆಗಿ ಇವತ್ತು ಊಟ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಂತ್ಕೋಬೇಕಾಗಿದೆ. ಸೊ ಇವತ್ತೊಂದು ದಿವಸ ಸುಮಾರು ಒಂದು 3-4 ಅವರು ಗ್ಯಾಸ್ಗಳ ಕ್ಯೂ ನಿಂತ್ಕೋಬೇಕಾಗಿದೆ. ಸೊ ಹಾಗಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಆಟೋ ಚಾಲಕರಿಗೆ ಹೊಟ್ಟೆಗೆ ಏನು ತಣ್ಣೀರು ಬಟ್ಟೆ ಹಾಕುವಂಥ ಪರಿಸ್ಥಿತಿ ಆಗ್ತಾಯಿದೆ. ಇನ್ನು ಮುಂದೆ ನಾವು ವಿಭಿನ್ನವಾಗಿ ಖಾಲಿ ತಟ್ಟೆನ ಹಿಡಿದು ಲೋಟಗಳನ್ನ ಹಿಡಿದು ಪ್ರತಿಭಟನೆ ಮಾಡಬೇಕು. ಕೇಂದ್ರ ಸರ್ಕಾರ ಎಚ್ಚರಿಸಬೇಕಾಗಿದೆ. ನಾವು ಹೋಟೆಲ್ದವರು ಸಹ ಈಗ ದರ ಏರಿಕೆ ಮಾಡ್ತಿದ್ದಾರೆ. ಟೀ ಕಾಫಿಗೆ ₹5 ಜಾಸ್ತಿ ಮಾಡಿದ್ದಾರೆ. ಬಿಲ್ಲಲ್ಲಿ ಗ್ಯಾಸ್ ಕೊರತೆ ಉಂಟಾಗಿದೆ, ಜಾಸ್ತಿ ಮಾಡಿದ್ರು ಅಂತ ಅದು ಸಹ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ ದರ. ಇದು ನಮಗೀಗ ಆಟೋ ಚಾಲಕರು ಹೆಚ್ಚಾಗಿ ಕೇಳೋವಂಥ ಪರಿಸ್ಥಿತಿ ಬಂದಿದೆ.
ಕಾರಣ ಜನರೂ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಈಗ ಏಕಾಏಕಿ ನಾವು ದರನ ಮಾಡೋಕ್ಕೆ ಬರೋದಿಲ್ಲ. ಏನು ಸಾರ್ವಜನಿಕರು ಈ ಒಂದು ಸಂದರ್ಭದಲ್ಲಿ ಇದು ತಾತ್ಕಾಲಿಕ ಇರುತ್ತೆ, ಯುದ್ಧ ನಿಂತ ಮೇಲೆ ಅದನ್ನು ಮತ್ತೆ ಹಳೆ ರೇಟ್ಗೆ ಬರುತ್ತೆ. ಸೊ ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕು. ಅಕಸ್ಮಾತ್ ಚಾಲಕರು ಏನೋ 5 ರೂಪಾಯಿ 10 ರೂಪಾಯಿ ಕೇಳ್ತಾರೆ, ತಾವು ಕರುಣೆ ತೋರಿ ಅವ್ರಿಗೆ ನೀಡಬೇಕಾಗುತ್ತೆ. ಒಂದು ದಿವಸ ಸರ್ಕಾರ ಹ್ಯಾಂಡ್ ಓವರ್ ಬರ್ಬೇಕಂತ ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಇಲ್ಲ, ಈಗ ನಾವು ಅವ್ರಿಗೆ ಏನು ನಡ್ಕೊಂಬಂದಿದ್ದೆ, ನಮ್ಮದು ಸಹ ನಾವು ಹಿಂದೇನು ಸಂಘ ಸಂಸ್ಥೆಗಳು ತೀರ್ಮಾನ ಮಾಡಿದ್ದು ಈ ಥರ ದರಗಳು ಏಕೆ ಆದಾಗ ಸಂಘಟನೆಗಳೇ ತೀರ್ಮಾನ ಮಾಡಬೇಕು. ಯಾಕೆ ಜಿಲ್ಲಾಧಿಕಾರಿ ತೀರ್ಮಾನ? ಯಾಕಂದರೆ ಸರ್ಕಾರ ನಮ್ಗೆ ಯಾವುದು ಸವಲತ್ತುಗಳು ಕೊಡ್ತಿಲ್ಲ, ನಾವು ಯಾಕೆ ಸರ್ಕಾರನ ಕೇಳಬೇಕು? ಹಾಗಾಗಿ ಸಂಘಟನೆಗಳು ಇನ್ಮೇಲೆ ತೀರ್ಮಾನ ತಗೋಬೇಕು. ಮೀಟ್ರ್ ದರನ ಹೆಚ್ಚಿಸ್ಬೇಕಾದಾಗ ಈ ರೀತಿ ವ್ಯತ್ಯಾಸಗಳಾದಾಗ ದವಸ ಧಾನ್ಯಗಳಿರ್ಬೋದು, ಗ್ಯಾಸ್ ಇರ್ಬೋದು, ಮತ್ತು ಇವತ್ತು ಮಕ್ಕಳು ಫೀಸ್ ಇರ್ಬೋದು, ಮನೆ ವಸತಿ ವಿಚಾರ ಇರ್ಬೋದು, ಎಲ್ಲವೂ ಸಹ ಏರಿಕೆ ಆಗ್ತಾಯಿದೆ. ಇದನ್ನು ಸಂಘಟನೆಗಳೇ ಇನ್ನು ಮುಂದೆ ತೀರ್ಮಾನ ತಗೊಳ್ಬೇಕು ಅನ್ನೋದು ನಮ್ಮ ನಿರ್ಧಾರ. ಸೊ ಹಾಗಾಗಿ ಸಂಘಟನೆಗಳಲ್ಲಿ ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ. ಮುಂದೆ ಜಿಲ್ಲಾಧಿಕಾರಿಗೆ ಯಾವುದೇ ನಿರ್ಧಾರ ಕೊಡಬಾರ್ದು. ಯಾಕೆಂದರೆ ಈಗ ಹೋಟ್ಲವರು ಯಾವುದೇ ಏಕಾಏಕಿ ಗ್ಯಾಸ್ ದರ ಆಗಿಸಕ್ಕನೆ ಮತ್ತು ಏನು ವಿದ್ಯುತ್ ದರ ಜಾಸ್ತಿ ಆಗಿಸಕ್ಕನೆ ಏರಿಕೆ ಮಾಡ್ತಾರೆ. ಆದರೆ ಅವರು ಯಾರೂ ಸರ್ಕಾರನ ಕೇಳಲ್ಲ, ಸರ್ಕಾರನ ಅವ್ರನ್ನೇನು ಕೇಳೋದಿಲ್ಲ ವಾಪಸ್ಸು. ಆದರೆ ನಮ್ಮನ್ನು ಯಾಕೆ ನಮಗೆ ಷರತ್ತನ್ನ ವಿಧಿಸ್ತೀರಿ? ಹಾಗಾಗಿ ನಮಗೂ ರಿಲ್ಯಾಕ್ಸ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. LPG ಕೊರತೆ ಉಂಟಾಗಿದೆ, ಮತ್ತೊಂದು ಕಡೆ ಗ್ಯಾಸ್ ದರ ಡಬಲ್ ಆಗಿದೆ. ಆಟೋ ಚಾಲಕರು ಅಸಮಾಧಾನ, ಆಕ್ರೋಶ, ಮತ್ತೊಂದು ಕಡೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬಿದ್ದಿದೆ, ದಿನದ ಕೂಲಿಗೆ ಹೊಡೆತ ಬಿದ್ದಿದೆ ಎಂಬುದು ಒಂದು ಕಡೆ ಅಸಮಾಧಾನ ಹೊರಹಾಗ್ತಿದ್ರೆ. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲಾದರೆ ಹೋಟೆಲ್ನಂತೆ ನಮಗೂ ಸಹ ದರ ಏರಿಕೆ ಮಾಡಲು ಅವಕಾಶ ಮಾಡಿಕೊಡಿ. ಯಾಕಂದರೆ ಹೋಟೆಲ್ನವ್ರೀಗ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಟೀ ಕಾಫಿಗೆ. ಮತ್ತೊಂದು ಕಡೆ ಆ ಬಿಲ್ಲಲ್ಲಿ ಗ್ಯಾಸ್ ದರ ಬಿಲ್ಲಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ನಾವು ಸಹ ಮಾಡ್ತೀವಿ ಅಂತ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಸಹ ನೀಡ್ತಿದ್ದಾರೆ. ನಮ್ಮ ಜೊತೆಗೆ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರನ್ನೇ ಮಾತಾಡಿಸ್ತೀನಿ. ಸರ್, ದರ ಏರಿಕೆ ಎಫೆಕ್ಟ್ ತಟ್ಟಿದೆ, ಗ್ಯಾಸ್ ಸಿಗ್ತಿಲ್ಲ, 80 ರೂಪಾಯಿ ಆಗಿದೆ ಗ್ಯಾಸ್ ದರ. ಇಲ್ಲೇ ಒಂದು ಕಡೆ ಆಟೋ ಚಾಲಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿಗೆ ಈಗ ಆಲ್ರೆಡಿ ಆದಾಯಕ್ಕೆ ಧಕ್ಕೆ ಆಗಿದೆ ಬೈಕ್ ಟ್ಯಾಕ್ಸಿ ವಗೇರೆಗಳಿಂದ. ಸೊ ಮತ್ತು ಈಗ ನಮ್ಮ ಆಟೋ ಚಾಲಕರು ಬರೇ ಹೇಳೋದಂತಾಗಿದೆ. ಇವತ್ತು ಗ್ಯಾಸು ಸರಾಸರಿ ದಿನನಿತ್ಯ ಒಂದೊಂದು ಬಂಗುಗಳಲ್ಲಿ ಒಂದೊಂದು ರೇಟನ್ನು ವಿಧಿಸ್ತಾ ಇದ್ದಾರೆ. 60 ರೂಪಾಯಿ ಇರೋದನ್ನ 70 ರೂಪಾಯಿ ಮಾಡ್ತಾಯಿದ್ದಾರೆ, ಒಂದೊಂದು ಕಡೆ 80 ರೂಪಾಯಿ ಮಾಡಿದ್ದಾರೆ. ಇನ್ನು ಕೆಲವು ಕಡೆ CNGನೂ ಸಹ 90 ರೂಪಾಯಿ ಮಾಡಿದ್ದಾರೆ. ಹೀಗಾಗಿ ನಾವು ಆಟೋ ಚಾಲಕರ ಆದಾಯಕ್ಕೆ ಧಕ್ಕೆ ಆಗ್ತಾಯಿದೆ. ನಾವು ಇದರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈಗ ಪ್ರತಿಭಟನೆ ಮಾಡಬೇಕಾಗ್ತದೆ. ಇವತ್ತು ಡ್ರೈವರ್ಗಳಿಗೆ ಆದಾಯಕ್ಕೆ ಧಕ್ಕೆ ಆಗಿ ಇವತ್ತು ಊಟ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಂತ್ಕೋಬೇಕಾಗಿದೆ. ಸೊ ಇವತ್ತಿನ ದಿವಸ ಸುಮಾರು ಒಂದು 3-4 ಅವರು ಗ್ಯಾಸ್ ಕ್ಯೂ ನಿಂತ್ಕೋಬೇಕಾಗಿದೆ. ಸೊ ಹಾಗಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಆಟೋ ಚಾಲಕರಿಗೆ ಹೊಟ್ಟೆಗೆ ಏನು ತಣ್ಣೀರು ಬಟ್ಟೆ ಹಾಕುವಂಥ ಪರಿಸ್ಥಿತಿ ಆಗ್ತಾಯಿದೆ. ಇನ್ನು ಮುಂದೆ ನಾವು ವಿಭಿನ್ನವಾಗಿ ಖಾಲಿ ತಟ್ಟೆನೇ ಹಿಡಿದು ಲೋಟಗಳನ್ನ ಹಿಡಿದು ಪ್ರತಿಭಟನೆ ಮಾಡಬೇಕು. ಕೇಂದ್ರ ಸರ್ಕಾರ ಎಚ್ಚರಿಸಬೇಕಾಗಿದೆ. ನಾವು ಹೋಟೆಲ್ದವರು ಸಹ ಈಗ ದರ ಏರಿಕೆ ಮಾಡ್ತಿದ್ದಾರೆ. ಟೀ ಕಾಫಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಬಿಲ್ಲಲ್ಲಿ ಗ್ಯಾಸ್ ಕೊರತೆ ಉಂಟಾಗಿದೆ, ಜಾಸ್ತಿ ಮಾಡಿದ್ವು ಅಂತ ಅದು ಸಹ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ ದರ. ಇದು ನಮಗೀಗ ಆಟೋ ಚಾಲಕರು ಹೆಚ್ಚಾಗಿ ಕೇಳೋವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಜನರೂ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಈಗ ಏಕಾಏಕಿ ನಾವು ದರನ ಮಾಡೋಕ್ಕೆ ಬರೋದಿಲ್ಲ. ಏನು ಸಾರ್ವಜನಿಕರು ಈ ಒಂದು ಸಂದರ್ಭದಲ್ಲಿ ಇದು ತಾತ್ಕಾಲಿಕ ಇರುತ್ತೆ, ಯುದ್ಧ ನಿಂತ ಮೇಲೆ ಅದನ್ನು ಮತ್ತೆ ಹಳೆ ರೇಟ್ಗೆ ಬರುತ್ತೆ. ಸೊ ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕು. ಅಕಸ್ಮಾತ್ ಚಾಲಕರು ಏನೋ 5 ರೂಪಾಯಿ 10 ರೂಪಾಯಿ ಕೇಳ್ತಾರೆ, ತಾವು ಕರುಣೆ ತೋರಿ ಅವ್ರಿಗೆ ನೀಡಬೇಕಾಗುತ್ತೆ. ಒಂದು ದಿವಸ ಸರ್ಕಾರ ಹ್ಯಾಂಡ್ ಓವರ್ ಬರ್ಬೇಕಂತ ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಇಲ್ಲ, ಈಗ ನಾವು ಅವ್ರಿಗೆ ಏನು ನಡ್ಕೊಂಬಂದಿದ್ದೆ, ನಮ್ಮದು ಸಹ ನಾವು ಹಿಂದೇನು ಸಂಘ ಸಂಸ್ಥೆಗಳು ತೀರ್ಮಾನ ಮಾಡಿದ್ದು ಈ ಥರ ದರಗಳು ಏಕೆ ಆದಾಗ ಸಂಘಟನೆಗಳೇ ತೀರ್ಮಾನ ಮಾಡಬೇಕು. ಯಾಕೆ ಜಿಲ್ಲಾಧಿಕಾರಿ ತೀರ್ಮಾನ? ಯಾಕಂದರೆ ಸರ್ಕಾರ ನಮ್ಗೆ ಯಾವುದು ಸವಲತ್ತುಗಳು ಕೊಡ್ತಿಲ್ಲ, ನಾವು ಯಾಕೆ ಸರ್ಕಾರನ ಕೇಳಬೇಕು? ಹಾಗಾಗಿ ಸಂಘಟನೆಗಳು ಇನ್ಮೇಲೆ ತೀರ್ಮಾನ ತಗೋಬೇಕು. ಮೀಟ್ರ್ ದರನ ಹೆಚ್ಚಿಸ್ಬೇಕಾದಾಗ ಈ ರೀತಿ ವ್ಯತ್ಯಾಸಗಳಾದಾಗ ದವಸ ಧಾನ್ಯಗಳಿರ್ಬೋದು, ಗ್ಯಾಸ್ ಇರ್ಬೋದು, ಮತ್ತು ಇವತ್ತು ಮಕ್ಕಳು ಫೀಸ್ ಇರ್ಬೋದು, ಮನೆ ವಸತಿ ವಿಚಾರ ಇರ್ಬೋದು, ಎಲ್ಲವೂ ಸಹ ಏರಿಕೆ ಆಗ್ತಾಯಿದೆ. ಇದನ್ನು ಸಂಘಟನೆಗಳೇ ಇನ್ನು ಮುಂದೆ ತೀರ್ಮಾನ ತಗೊಳ್ಬೇಕು ಅನ್ನೋದು ನಮ್ಮ ನಿರ್ಧಾರ. ಸೊ ಹಾಗಾಗಿ ಸಂಘಟನೆಗಳಲ್ಲಿ ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತೀವಿ. ಮುಂದೆ ಜಿಲ್ಲಾಧಿಕಾರಿಗೆ ಯಾವುದೇ ನಿರ್ಧಾರ ಕೊಡಬಾರ್ದು. ಯಾಕೆಂದರೆ ಈಗ ಹೋಟ್ಲವರು ಯಾವುದೇ ಏಕಾಏಕಿ ಗ್ಯಾಸ್ ದರ ಆಗಿಸಕ್ಕನೆ ಮತ್ತು ಏನು ವಿದ್ಯುತ್ ದರ ಜಾಸ್ತಿ ಆಗಿಸಕ್ಕನೆ ಏರಿಕೆ ಮಾಡ್ತಾರೆ. ಆದರೆ ಅವರು ಯಾರೂ ಸರ್ಕಾರನ ಕೇಳಲ್ಲ, ಸರ್ಕಾರನ ಅವ್ರನ್ನೇನು ಕೇಳೋದಿಲ್ಲ ವಾಪಸ್ಸು. ಆದರೆ ನಮ್ಮನ್ನು ಯಾಕೆ ನಮಗೆ ಷರತ್ತನ್ನ ವಿಧಿಸ್ತೀರಿ? ಹಾಗಾಗಿ ನಮಗೂ ರಿಲ್ಯಾಕ್ಸ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.